Hi everyone, welcome to the science class, the world of wonderful facts. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಬೂಸ್ಟರ್ ಸೀರೀಸ್ ಫಾರ್ SSLC ಸೈನ್ಸ್. ಈ ಸೀರೀಸ್ ಅಲ್ಲಿ ನಾವು ಸ್ಟೇಟ್ ಲೆವೆಲ್ SSLC ಸೈನ್ಸ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ದಿಸ್ ಎಪಿಸೋಡ್ ಈಸ್ ಪಾರ್ಟ್ 6 ಆಫ್ ದಿಸ್ ಸೀರೀಸ್. ಓಕೆ, ಸೊ ಈಗಾಗಲೇ 5 ಎಪಿಸೋಡ್ಸ್ ಅಲ್ಲಿ ನಾವು ಯಾವ ರೀತಿ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು, ಎಕ್ಸ್ಟೆಂಡೆಡ್ ಲರ್ನಿಂಗ್ ಮೂಲಕ ಹೋಲ್ ಸಿಲೆಬಸ್ನ ಹೇಗೆ ಕವರ್ ಮಾಡಬೇಕು ಅನ್ನೋ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಲೈಕ್ ಫಿಸಿಕ್ಸ್ ಆಗಿದೆ, ಕೆಮಿಸ್ಟ್ರಿ ಆಗಿದೆ, ಬಯಾಲಜಿಲಿ ಒಂದು ಪಾರ್ಟ್ ಆಗಿದೆ, ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಸೀರೀಸ್, ದಟ್ ಈಸ್ 6th ಪಾರ್ಟ್. ಇದರಲ್ಲಿ ಬಯಾಲಜಿಗೆ ಸಂಬಂಧಪಟ್ಟ ರಿಮೈನಿಂಗ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹೇಗೆ ನಾವು ಸ್ಕೋರಿಂಗಿಗೆ ಇದನ್ನು ಯೂಸ್ ಮಾಡ್ಕೋಬೋದು ಈ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಬಯಾಲಜಿ ಪಾರ್ಟಲ್ಲಿ ಈಗಾಗಲೇ ನಾವು MCQ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿದ್ದೀವಿ. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ 3 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಇಂದು. ಟೋಟಲ್ ಇಟ್ ಕ್ಯಾರೀಸ್ 9 ಮಾರ್ಕ್ಸ್. ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ನ ರೋಲ್ ಏನು ಅಂತ. ದಿಸ್ ಇಸ್ ಒನ್ ಆಫ್ ದ ಡೈರೆಕ್ಟ್ ಕ್ವಶನ್. ಓಕೆ, ಇಲ್ಲಿ ಯಾವುದೇ ಟ್ವಿಸ್ಟ್ ಇಲ್ಲ, ಏನೂ ಇಲ್ಲ. ಸೊ ಡೈರೆಕ್ಟ್ ಕ್ವಶನ್ ಇದೆ, ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸೊ ಇಟ್ ಈಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಹೇಳ್ತೀವಿ ನಾವು. ಅದನ್ನು ಬರೀಬೇಕು ನೀವು, ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಓಕೆನಾ? ಸೊ ಒಂದು ಏನೇನು ಡೈಜೆಸ್ಟ್ ಆಗುತ್ತೆ ಇಲ್ಲಿ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಈ ಮೂರು ಡೈಜೆಸ್ಟ್ ಆಗುತ್ತೆ. ಓಕೆನಾ? ಸೊ ಜೊತೆಗೆ ಇಲ್ಲಿ ಪ್ರೋಟೀನ್ಸ್ ಡೈಜೆಸ್ಟ್ ಆಗುತ್ತೆ, ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ಕಾರ್ಬೋಹೈಡ್ರೇಟ್ಸು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಸೊ ಡೈಜೆಸ್ಟ್ ಆಗುತ್ತೆ. ನೆಕ್ಸ್ಟ್ ಫ್ಯಾಟ್ಸು ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಇದೆಲ್ಲವೂ ಕೂಡ ಇಟ್ ಹ್ಯಾಪನ್ಸ್ ಬೈ ದ ಸೆಕ್ರೇಷನ್ಸ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಅಥವಾ ಸೆಕ್ರೇಷನ್ಸ್ ಆಫ್ ಇಂಟೆಸ್ಟೈನ್. ಲೈಕ್ ಇಂಟೆಸ್ಟೈನಲ್ ಜ್ಯೂಸ್ ಅದೇನು ಮಾಡುತ್ತೆ? ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಡೈಜೆಷನ್ ಅನ್ನ ಮಾಡುತ್ತೆ. ಓಕೆನಾ? ಇದ್ರ ಜೊತೆಗೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ, ಕಾಲ್ಡ್ ವಿಲ್ಲೈ. ದೀಸ್ ವಿಲ್ಲೈ ಪ್ರೊವೈಡ್ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್ ಆಫ್ ಫುಡ್. ಡೈಜೆಸ್ಟೆಡ್ ಫುಡ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸರ್ಫೇಸ್ ಏರಿಯಾ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ ಪ್ರೊವೈಡ್ ಮಾಡ್ತಕ್ಕಂಥದ್ದು ವಿಲ್ಲೈನ ಕೆಲಸ. ದೋಸ್ ವಿಲ್ಲೈ ಆರ್ ಪ್ರೆಸೆಂಟ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಇಷ್ಟು ಬರೆದ್ಬಿಟ್ರೆ ನಿಮಗೆ ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ನೋಸ್ ಅಂಡ್ ಆಲ್ವಿಯೋಲೈ ಇನ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನೋಸು ಮತ್ತೆ ಆಲ್ವಿಯೋಲೈನ ಫಂಕ್ಷನ್ ಏನು ಅಂತ ಕೇಳಿದರೆ, ಇದು ಕೂಡ ಡೈರೆಕ್ಟ್ ಕ್ವಶನ್ನೇ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಕ್ವಶನ್ ಕೇಳಿದರೆ ಲೈಫ್ ಪ್ರೋಸೆಸ್ ಚಾಪ್ಟರ್ ಇಂದ, ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಕ್ವಶನ್ ಕೇಳಿದರೆ ಸೇಮ್ ಚಾಪ್ಟರ್ ಇಂದ. ಸೊ ನೋಸ್ ಇಂದ ಫಂಕ್ಷನ್ ಏನು ಅಂತ ನಾವು ನೋಡೋಣ. ಸೊ ನೋಸ್ ಇಸ್ ನಥಿಂಗ್ ಬಟ್ ನಾಸ್ಟ್ರಿಲ್ಸ್. ಓಕೆನಾ? ಸೊ ನಾಸ್ಟ್ರಿಲ್ಸ್ ಅಲ್ಲಿ ಓಕೆ ಏನಕ್ಕೆ ಹೆಲ್ಪ್ ಆಗುತ್ತೆ ನಾಸ್ಟ್ರಿಲ್ಸ್ ಅಂದ್ರೆ, ಏರ್ ಈಸ್ ಟೇಕನ್ ಇನ್. ಏರ್ ಅನ್ನ ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ತೆಗೆದುಕೊಳ್ಳೋದಕ್ಕೆ ನಾಸ್ಟ್ರಿಲ್ಸ್ ಹೆಲ್ಪ್ ಮಾಡುತ್ತೆ ಅಥವಾ ನೋಸ್ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ಸೇಮ್ ನಾಸ್ಟ್ರಿಲ್ ಅಲ್ಲಿ ಹೇರ್ಸ್ ಇರುತ್ತೆ ಅಂಡ್ ಮ್ಯೂಕಸ್ ಇರುತ್ತೆ. ದೀಸ್ ಹೇರ್ಸ್ ಅಂಡ್ ಮ್ಯೂಕಸ್ ಪ್ರೆಸೆಂಟ್ ಇನ್ ನಾಸ್ಟ್ರಿಲ್ಸ್ ವಿಲ್ ಫಿಲ್ಟರ್ ದ ಏರ್ ಎಂಟರಿಂಗ್ ಇನ್ಸೈಡ್ ದ ಬಾಡಿ. ಅಂದ್ರೆ ನಾಸ್ಟ್ರಿಲ್ಸ್ ಒಳಗಡೆ ಬಂದ ತಕ್ಷಣ ಅಲ್ಲಿರುವಂತಹ ಹೇರು ಮತ್ತೆ ಮ್ಯೂಕಸ್ ಏರ್ ಅನ್ನ ಫಿಲ್ಟರ್ ಮಾಡಿ ಒಳಗಡೆ ಕಳಿಸುತ್ತೆ. ಲೈಕ್ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಮ್ಯೂಕಸ್ ಹೋಲ್ಡ್ ಮಾಡುತ್ತೆ. ಅಂಡ್ ಹೇರು ಕೂಡ ಅಷ್ಟೇ, ಡಸ್ಟ್ ಅನ್ನ, ಡರ್ಟ್ ಅನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಹೋಲ್ಡ್ ಮಾಡ್ತದೆ ನಾಸ್ಟ್ರಿಲ್ಸ್ ಅಲ್ಲೇನೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ನಾಸ್ಟ್ರಿಲ್ಸ್. ಸೊ ನಾಸ್ಟ್ರಿಲ್ಸ್ ಇಸ್ ನಥಿಂಗ್ ಬಟ್ ನೋಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಆಲ್ವಿಯೋಲೈ ತಗೊಳ್ಳೋಣ. ಸೊ ಆಲ್ವಿಯೋಲೈ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಲಂಗ್ಸ್ ಅಲ್ವಾ. ಸೊ ದೇ ಪ್ರೊವೈಡ್ ಸರ್ಫೇಸ್ ಏರಿಯಾ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ದೇ ಪ್ರೊವೈಡ್ ಸರ್ಫೇಸ್ ಏರಿಯಾ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಲೈಕ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಬ್ಲಡ್ ಇಂದ
ಲಂಗ್ಸ್ಗೆ, ಲಂಗ್ಸಿಂದ ಬ್ಲಡ್ಗೆ ಚೇಂಜ್ ಆಗ್ತದೆ ಎಲ್ಲಿ ಅಂತಂದರೆ ಆಲ್ವಿಯೋಲನಲ್ಲಿ. ಓಕೆ, ದೇ ಆರ್ ಹೆಲ್ಪ್ಫುಲ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ಲಂಗ್ಸ್ ಆ್ಯಂಡ್ ದಿ ಔಟ್ಸೈಡ್ ಎನ್ವಿರಾನ್ಮೆಂಟ್, ಅಥವಾ ಲಂಗ್ಸ್ ಆ್ಯಂಡ್ ಬ್ಲಡ್ ಅಂತಲೂ ಹೇಳ್ಬೋದು. ದಟ್ ಈಸ್ ದ ಫಂಕ್ಷನ್ ಆಫ್ ಆಲ್ವಿಯೋಲೈ. ಸೊ ದಿಸ್ ಇಸ್ ಅಬೌಟ್ 34th ಕ್ವಶನ್. ಅದೇ ರೀತಿ 35th ಕ್ವಶನ್ಗೆ ಹೋಗೋಣ. ನಾವು ಹೋಗೋಕ್ಕೆ ಮುಂಚೆ ಎಕ್ಸ್ಟೆಂಡೆಡ್ ಲರ್ನಿಂಗಲ್ಲಿ ಒಂದಷ್ಟು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಕೇಳಿದರು. ಇದಾದಮೇಲೆ ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ರೋಲ್ ಆಫ್ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್. ಬರೀ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲ, ರೆಸ್ಪಿರೇಟರಿ ಅಲ್ಲ, ಸರ್ಕ್ಯುಲೇಟರಿನೂ ಬರುತ್ತೆ, ಇಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಕೂಡ ಬರುತ್ತೆ. ಅದರಲ್ಲಿ ಯಾವ್ಯಾವ ಆರ್ಗನ್ಸ್ ಇದೆ, ಆರ್ಗನ್ನ ರೋಲ್ ಏನು. ಫಾರ್ ಎಕ್ಸಾಂಪಲ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ತಗೊಳ್ಳೋಣ. ಇಲ್ಲಿ ಕಿಡ್ನಿ ಫಂಕ್ಷನ್ ಏನು, ಯುರೇಟರ್ ಫಂಕ್ಷನ್ ಏನು, ಯೂರಿನರಿ ಬ್ಲಾಡರ್ದು ಫಂಕ್ಷನ್ ಏನು, ಯುರೆತ್ರಾ ಫಂಕ್ಷನ್, ಈ ರೀತಿ ಆರ್ಗನ್ಸು ಅದ್ರ ಫಂಕ್ಷನ್ಸು ಒಂದು ಸಿಂಪಲ್ ಲಿಸ್ಟ್ ಮಾಡ್ಕೊತ ಹೋಗಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಜೊತೆಗೆ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಕೇಳ್ಬೋದು. ಲೈಕ್ ಯಾವ ರೀತಿ ಎಕ್ಸ್ಕ್ರೀಷನ್ ಆಗುತ್ತೆ, ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಯಾವುದು ಪ್ಲಾಂಟಲ್ಲಿ, ಅದನ್ನು ಕೇಳ್ತಾರೆ. ರೋಲ್ ಆಫ್ ಸ್ಟೊಮ್ಯಾಟಾದು ರೋಲ್ ಏನು, ಎಕ್ಸ್ಚೇಂಜ್ ಆಫ್ ಗ್ಯಾಸಲ್ಲಿ ಹೆಲ್ಪ್ ಮಾಡುತ್ತೆ, ಟ್ರಾನ್ಸ್ಪಿರೇಷನಲ್ಲಿ ಹೆಲ್ಪ್ ಮಾಡುತ್ತೆ, ಇದೆಲ್ಲ ಬರೀಬೇಕಾಗುತ್ತೆ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸು, ವಾಟ್ ಈಸ್ ದ ಫಂಕ್ಷನ್, ವಾಟ್ ಇಸ್ ದ ರೋಲ್ ಆಫ್ ಟ್ರಾನ್ಸ್ಪಿರೇಷನ್, ಅದರಲ್ಲಿ ಡೆಫಿನೇಷನ್ನು ಕೇಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ರೋಲ್ ಆಫ್ ಟ್ರಾನ್ಸ್ಪಿರೇಷನ್ ಕೇಳಿ. ಈ ಸ್ಟೊಮ್ಯಾಟಾಗೆ ಸಂಬಂಧಪಟ್ಟಂಗೆ ರೋಲ್ ಕೇಳ್ಬೋದು, ಅಥವಾ ಮೆಕ್ಯಾನಿಸಮ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ, ಇದನ್ನು ಇಲ್ಲಿವರೆಗೂ ಕೇಳಿಲ್ಲ ಈ ಕ್ವಶನ್ ಅನ್ನು. ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾದು ಹೇಗಾಗುತ್ತೆ ಮೆಕ್ಯಾನಿಸಮ್ ಅಂತ, ಲೈಕ್ ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಓಪನ್ ಆಗೋದು, ಕ್ಲೋಸ್ ಆಗೋದು, ಇದೆಲ್ಲವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ನೋಡಿಕೊಂಡ್ರೆ ಈ ರೀತಿ ಯಾವುದೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು ಈ ಚಾಪ್ಟರಿಂದ. ಓಕೆ, ನೆಕ್ಸ್ಟ್ ಅನದರ್ ಕ್ವಶನ್, 35th ಕ್ವಶನ್ ಆಫ್ ವಿಚ್ ಕ್ಯಾರೀಸ್ 3 marks. ವಾಟ್ ಆರ್ ದ ಹಾರ್ಮೋನ್ಸ್ ಸೆಕ್ರೆಟೆಡ್ ಬೈ ದಿ ಫಾಲೋಯಿಂಗ್ ಗ್ಲ್ಯಾಂಡ್ಸ್. ಕೆಳಗಡೆ ಗ್ಲ್ಯಾಂಡ್ ನೇಮ್ಸ್ ಕೊಟ್ಟಿದ್ದಾರೆ, ಅದು ಯಾವ ಹಾರ್ಮೋನ್ ಅನ್ನು ಸೆಕ್ರೆಟ್ ಮಾಡುತ್ತೆ, ಅಂಡ್ ರೈಟ್ ಒನ್ ಫಂಕ್ಷನ್ ಆಫ್ ಈಚ್ ಆಫ್ ದೆಮ್, ಅದು ಪ್ರತಿಯೊಂದ್ರದ್ದು ಒಂದೊಂದು ಫಂಕ್ಷನ್ ಬರೀರಿ ಅಂತ ಹೇಳ್ತಾರೆ. ಓಕೆ, ಯಾವ್ಯಾವ ಗ್ಲ್ಯಾಂಡ್ ಕೊಟ್ಟಿದ್ದಾರೆ, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಟೆಸ್ಟಿಸ್. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ದಿಸ್ ಥೈರಾಕ್ಸಿನ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಬಾಲಿಸಮ್ ಇನ್ ದ ಬಾಡಿ. ಈ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೆಟ್ ಆದಾಗ ಕಾರ್ಬೋಹೈಡ್ರೇಟು, ಫ್ಯಾಟು ಮತ್ತು ಪ್ರೋಟೀನ್ಸ್ ಮೆಟಬಾಲಿಸಮ್ ಅನ್ನು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡು ಅಡ್ರಿನಾಲಿನ್ ಅನ್ನು ಸೆಕ್ರೆಟ್ ಮಾಡುತ್ತೆ. ಅಡ್ರಿನಾಲಿನ್ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತಾನು ಕರಿತೀವಿ ನಾವು. ಅಡ್ರಿನಾಲಿನ್ ಅನ್ನು ಯಾಕೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ, ಬಿಕಾಸ್ ಇಟ್ ಪ್ರಿಪೇರ್ ದ ಬಾಡಿ ಆಫ್ ಅನ್ ಆರ್ಗನಿಸಮ್ ಟು ಡೀಲ್ ವಿತ್ ಎಮರ್ಜೆನ್ಸಿ ಆರ್ ಸ್ಕೇರಿ ಸಿಚುಯೇಷನ್ಸ್. ಯಾವುದೋ ಒಂದು ಸ್ಕೇರಿ ಆಗಿರ್ತಕ್ಕಂಥ ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಇನ್ಕ್ರೀಸ್ ಇನ್ ಹಾರ್ಟ್ ಬೀಟು, ಇನ್ಕ್ರೀಸ್ ಇನ್ ಬ್ಲಡ್ ಸಪ್ಲೈ ಅಥವಾ ಇನ್ಕ್ರೀಸ್ ಇನ್ ಬ್ರೀತಿಂಗ್ ರೇಟ್, ಇದೆಲ್ಲ ಮಾಡ್ತಕ್ಕಂಥದ್ದು ಅಡ್ರಿನಾಲಿನ್. ಹಾಗಾಗಿ ಇದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟ್ ಟೆಸ್ಟಿಸ್ ಅನ್ನೋ ಒಂದು ಗ್ಲ್ಯಾಂಡು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ದಿಸ್ ಟೆಸ್ಟೋಸ್ಟಿರಾನ್ ಬ್ರಿಂಗ್ಸ್ ಚೇಂಜಸ್ ಅಸೋಸಿಯೇಟೆಡ್ ವಿತ್ ಪ್ಯುಬರ್ಟಿ ಇನ್ ಮೇಲ್ಸ್. ಮೇಲಲ್ಲಿ ಪ್ಯುಬರ್ಟಿಗೆ ರಿಲೇಟೆಡ್ ಚೇಂಜಸ್ ಏನಾಗುತ್ತಲ್ಲ, ಆ ಚೇಂಜಸ್ ಅಂತಿರೋದು ಟೆಸ್ಟೋಸ್ಟಿರಾನ್. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೋದು, ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್, ಇದನ್ನು ಕೂಡ ಟೆಸ್ಟಿಸ್ ಮಾಡುತ್ತೆ. ಯಾವ್ದಾದ್ರು ಒಂದು ನೀವು ಯೂಸ್ ಬರೆದ್ರು ಸಾಕಾಗುತ್ತೆ. ಸೊ ಅಂಡ್ ದಿಸ್ ಈಸ್ ಹೌ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆ ನೋಡಿ, ವಾಟ್ ಈಸ್ ಜಿಯೋಟ್ರೋಪಿಸಮ್ ಅಂಡ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಶೋಸ್ ನೆಗೆಟಿವ್ ಜಿಯೋಟ್ರೋಪಿಸಮ್. ರೈಟ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಹಾರ್ಮೋನ್ಸ್, ಆಕ್ಸಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಸಿಡ್. ಓಕೆ, ಸೊ ಜಿಯೋಟ್ರೋಪಿಸಮ್ ಅಂದ್ರೆ ಹೆಸರೇ ಹೇಳುತ್ತೆ, ಜಿಯೋ ಮೀನ್ಸ್ ಗ್ರಾವಿಟಿ. Tropism means movement of plants or growth of plants towards some stimulus. Okay, now what is geotropism? The phenomenon of movement of plant parts in response to the pull of gravity is called geotropism. So gravitational force ಗೆ pull ಕಡೆಗೆ ಯಾವುದೋ ಒಂದು ಮೂವ್ಮೆಂಟ್ ಪ್ಲಾಂಟ್ ಪಾರ್ಟ್ ಮೂವ್ ಆದರೆ ಅಥವಾ ರೆಸ್ಪಾನ್ಸ್ ಮಾಡಿದ್ರೆ ಅದನ್ನು ನಾವೇನಂತೀವಿ, ಜಿಯೋಟ್ರೋಪಿಸಮ್ ಅಂತೀವಿ. ಇಲ್ಲಿ ನೆಗೆಟಿವ್ ಜಿಯೋಟ್ರೋಪಿಸಮ್ ತೋರಿಸೋದು ಯಾವುದು ಅಂತಂದ್ರೆ ಸ್ಟೆಮ್. ವಾಟ್ ಈಸ್ ನೆಗೆಟಿವ್ ಜಿಯೋಟ್ರೋಪಿಸಮ್? ಸೊ ಅರ್ತು ಎಲ್ಲ ಆಬ್ಜೆಕ್ಟ್ಗಳನ್ನು ತನ್ನೆಡೆಗೆ ಎಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ. ಯಾವುದು ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ನೇರವಾಗಿ ಅಂದರೆ ಅದೇ ಡೈರೆಕ್ಷನಲ್ಲಿ ಹೋಗುತ್ತೋ ಅದನ್ನು ನಾವು ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಅಂತ ಕರಿತೀವಿ. ಗುರುತ್ವಾಕರ್ಷಣ ಬಲಕ್ಕೆ ಅಥವಾ ಗ್ರಾವಿಟೇಷನಲ್ ಅಥವಾ ಗ್ರಾವಿಟಿಗೆ ಅಪೋಸಿಟ್ ಆಗಿ ಗ್ರೋ ಆಗ್ತಕ್ಕಂಥ ಪ್ಲಾಂಟ್ ಪಾರ್ಟ್ ಅನ್ನು ನಾವು ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಅಂತ ಕರಿತೀವಿ, ಬಿಕಾಸ್ ಇಟ್ ಗೋಸ್ ಅಪೋಸಿಟ್ ಟು ದ ಗ್ರಾವಿಟೇಷನಲ್ ಪುಲ್. ಓಕೆನಾ? ಸೊ ಹಾಗಾದರೆ ಗ್ರಾವಿಟೇಷನಲ್ ಪುಲ್ಗೆ ಅಂದರೆ ನೆಲದಿಂದ ಮೇಲಕ್ಕೆ ಬೆಳೀತಕ್ಕಂತಹ ಪ್ಲಾಂಟ್ ಪಾರ್ಟ್ ಯಾವುದು ಅಂತಂದರೆ ದಟ್ ಈಸ್ ಶೂಟ್, ಸ್ಟೆಮ್. ಓಕೆ, ಅದನ್ನು ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಅದರಲ್ಲೇ ಪ್ಲಾಂಟ್ ಹಾರ್ಮೋನ್ ಕೊಟ್ಟಿದ್ದಾರೆ, ವಿ ನೀಡ್ ಟು ರೈಟ್ ದ ಫಂಕ್ಷನ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಆಕ್ಸಿನ್ ಹಿಯರ್?
Auxin helps the cells to grow longer. Helps the cells to grow longer. Next, cytokinin, it promotes cell division. Promotes cell division. What about abscisic acid? It is a growth inhibitor anta ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ ಇನ್ಹಿಬಿಟ್ಸ್ ದ ಗ್ರೋತ್ ಅಂತ ಹೇಳ್ಬೋದು. ಇಷ್ಟು ಬರೆದ್ರೂ ಸಾಕಾಗತ್ತೆ. ಅಥವಾ ಇಟ್ ಕಾಸಸ್ ವಿಲ್ಟಿಂಗ್ ಆಫ್ ಲೀವ್ಸ್. ವಿಲ್ಟಿಂಗ್ ಆಫ್ ಲೀವ್ಸ್. ಯು ಕ್ಯಾನ್ ರೈಟ್ ಎನಿ ಒನ್. ಓಕೆ, ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ಕೆಲವು ಕಾನ್ಸೆಪ್ಟ್ಸ್ ನೋಡ್ಬೇಕು ನಾವು. ಇಲ್ಲಿ ನಮಗೆ ಟ್ರೋಪಿಕ್ ಮೂವ್ಮೆಂಟ್ಸ್ ಬಗ್ಗೆ ಕೇಳಿದರೆ, ಅದು ಜಿಯೋಟ್ರೋಪಿಸಮ್ ಬಗ್ಗೆ ಕೇಳಿದ್ರಲ್ವಾ. ಸೊ ಹಾಗಾದ್ರೆ ಇನ್ನೂ ಕೆಲವು ಟ್ರೋಪಿಕ್ ಮೂವ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ನಾವು ಕ್ಲೀನ್ ಆಗಿ ಮತ್ತೆ ಡೀಟೇಲ್ಡ್ ಆಗಿ ಅಧ್ಯಯನ ಮಾಡಬೇಕು. ಟ್ರೋಪಿಕ್ ಮೂವ್ಮೆಂಟ್ಸ್ ಅಲ್ಲಿ ಜಿಯೋಟ್ರೋಪಿಸಮ್ ಆಯ್ತಲ್ವಾ, ಅದೇ ರೀತಿ ಹೈಡ್ರೋಟ್ರೋಪಿಸಮ್ ಇದೆ, ಸಿಗ್ಮೋಟ್ರೋಪಿಸಮ್ ಇದೆ. ಈ ರೀತಿ ಎಲ್ಲಾ ಟ್ರೋಪಿಕ್ ಮೂವ್ಮೆಂಟ್ಗಳನ್ನ ನೀವು ಅಧ್ಯಯನ ಮಾಡಬೇಕು. ಎಕ್ಸಾಂಪಲ್ಸ್ ನೋಡ್ಕೋಬೇಕು, ಡೆಫಿನೇಷನ್ ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಗ್ರೋತ್ ಡಿಪೆಂಡೆಂಟ್ ಅಂಡ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ಸ್. ಇದ್ರ ಮೇಲೆ ಕ್ವಶನ್ ಫ್ರೇಮ್ ಆಗಿಲ್ಲ ಇಲ್ಲಿವರೆಗೂ. ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಏನು ಅಂತಂದ್ರೆ, 2 ಮೂವ್ಮೆಂಟ್ಸ್ ಬರುತ್ತೆ ಪ್ಲಾಂಟ್ ಅಲ್ಲಿ, ಒಂದು ಗ್ರೋತ್ ಡಿಪೆಂಡೆಂಟ್, ಇನ್ನೊಂದು ಗ್ರೋತ್ ಇಂಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್, ಸ್ಟೆಮ್ ವಾಟರ್ ಕಡೆಗೆ ಮೂವ್ ಆಗ್ತಿದೆ ಅಥವಾ ಗ್ರಾವಿಟಿ ಟುವರ್ಡ್ಸ್ ಮೂವ್ ಆಗ್ತಿದೆ ಅಂತಂದ್ರೆ, ರೂಟ್ ಗ್ರಾವಿಟಿ ಅದು ವಾಟರ್ ಕಡೆಗೆ ಮೂವ್ ಆಗ್ತಿದೆ ಅಂತಂದ್ರೆ, ವಾಟರ್ ಅದಕ್ಕೆ ಸ್ಟಿಮ್ಯುಲಸ್. ಆ ವಾಟರ್ ಹತ್ರ ಹೋಗೋದಕ್ಕೆ ಅದು ಗ್ರೋ ಆಗ್ತಾ ಇದೆ, ಇನ್ಕ್ರೀಸ್ ಇನ್ ಸೈಜ್ ಆಗ್ತಾ ಇದೆ. ಇದನ್ನ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಆದ್ರೆ ಸಮ್ ಮೂವ್ಮೆಂಟ್ಸ್ ಆರ್ ಗ್ರೋತ್ ಇಂಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್, ವೆನ್ ವಿ ಟಚ್ ಎ ಟಚ್ ಮಿ ನಾಟ್ ಪ್ಲಾಂಟ್, ದ ಲೀವ್ಸ್ ಆಫ್ ಟಚ್ ಮಿ ನಾಟ್ ಪ್ಲಾಂಟ್ ವಿಲ್ ಸ್ಟಾರ್ಟ್ಸ್ ಟು ಕರ್ವ್ ಇನ್ವರ್ಡ್ಸ್ ಅಲ್ವಾ. ಸೊ ಇದನ್ನ ನಾವೇನಂತ ಕರಿತೀವಿ, ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆ, ಅದೇನಾಗುತ್ತೆ, ಡ್ರಾ ಆಗುತ್ತೆ, ಒಳಗಡೆ ಡ್ರಾ ಮಾಡ್ಕೊಳ್ಳುತ್ತೆ ಲೀವ್ಸ್ ಅನ್ನ. ಓಕೆ, ಸೊ ಇನ್ವರ್ಡ್ ಕರ್ವ್ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಅಲ್ಲಿ ಜಸ್ಟ್ ಕೆಮಿಕಲ್ ಚೇಂಜಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಯಾವುದೇ ರೀತಿ ಗ್ರೋತ್ ಆಗಲ್ಲ. ಸೊ ದಟ್ ಈಸ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾಲೆಜ್ ಇರಬೇಕು ನಿಮಗೆ. ಇದಾದ್ಮೇಲೆ ಕೋಆರ್ಡಿನೇಟೆಡ್ ಗ್ರೋತ್ ಆಫ್ ಪ್ಲಾಂಟ್ ವಿತ್ ಡಿಫ್ರೆಂಟ್ ಟ್ರೋಪಿಕ್ ಮೂವ್ಮೆಂಟ್ಸ್. ಲೈಕ್ ನೋಡಿ, ಪ್ರತಿಯೊಂದಕ್ಕೂ ಒಂದು ಕನೆಕ್ಷನ್ ಇರುತ್ತೆ. ಆಕ್ಸಿನ್, ಸೈಟೋಕೈನಿನ್ ಹೇಗೆ ತನ್ನದೇ ಆಗಿರ್ತಕ್ಕಂಥ ಫಂಕ್ಷನ್ ಹೊಂದಿದೆ, ಅದೇ ರೀತಿ ಟ್ರೋಪಿಕ್ ಮೂವ್ಮೆಂಟ್ಸ್ ಅನ್ನ ನಾವು ನೋಡಿದ್ರೆ ಒಂದೊಂದು ಟ್ರೋಪಿಕ್ ಮೂವ್ಮೆಂಟ್ಗೂ ಇನ್ನೊಂದಕ್ಕೂ ಕನೆಕ್ಷನ್ ಇರುತ್ತೆ. ಓಕೆ, ಅದು ಹೇಗೆ ಕೋಆರ್ಡಿನೇಟೆಡ್ ಆಗಿ ಫಂಕ್ಷನ್, ಅದು ಗ್ರೋತ್ ಆಫ್ ಪ್ಲಾಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ದೆನ್ ಅನದರ್ ಕ್ವೆಶ್ಚನ್ 3 ಮಾರ್ಕ್ಸ್ ಇಂದು, ಅದರಲ್ಲಿ ಎ ಇದೆ ನೋಡಿ. ಹೌ ಡಿಡ್ ಮೆಂಡಲ್ ಐಡೆಂಟಿಫೈ ಟಾಲ್ ಆಸ್ ಎ ಡಾಮಿನೆಂಟ್ ಟ್ರೇಟ್ ಅಂಡ್ ಶಾರ್ಟ್ ಆಸ್ ಎ ರಿಸೆಸಿವ್ ಟ್ರೇಟ್ ಇನ್ ದ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಆನ್ ಪೀ ಪ್ಲಾಂಟ್? ಸೊ ಮೆಂಡಲ್ ಟಾಲ್ ಮತ್ತೆ ಡ್ವಾರ್ಫ್ ಅನ್ನ ಹೇಗೆ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಅಂತ ಕನ್ಸಿಡರ್ ಮಾಡ್ತಾರೆ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಅಂತ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಅವ್ರೇನ್ ಮಾಡ್ತಾರೆ, ಟಾಲ್ ಪ್ಲಾಂಟ್ ಅನ್ನ ಮತ್ತೆ ಶಾರ್ಟ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿದಾಗ ಅದರಿಂದ ಬರ್ತಕ್ಕಂಥ ಪ್ಲಾಂಟ್ ಏನಾಗಿತ್ತು, ಟಾಲ್ ಆಗಿತ್ತು ಅಂತ F1 ಜನರೇಷನ್ ಅಲ್ಲಿ. ಸೊ ಈ ಟಾಲ್ನೆಸ್ ಅನ್ನೋದು ಆಕ್ಚುಲ್ ಆಗಿ ಪೇರೆಂಟಲ್ ಕ್ಯಾರೆಕ್ಟರ್. ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಶಾರ್ಟ್ನೆಸ್ ಕ್ಯಾರೆಕ್ಟರ್ ಇತ್ತು, ಆದ್ರೆ ಅದು ಎಕ್ಸ್ಪ್ರೆಸ್ ಆಗಿಲ್ಲ ಅಂತ. ಅದು ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂದ್ರೆ, F1 ಅನ್ನ ಸೆಲ್ಫ್ ಹೈಬ್ರಿಡೇಷನ್ ಮಾಡಿದಾಗ. ಓಕೆ, ಅದರಿಂದ ನಮ್ಗೆ ಏನ್ ಸಿಗುತ್ತೆ, ಎಲ್ಲಾ ರೀತಿ ಪ್ಲಾಂಟ್ ಸಿಗುತ್ತೆ. ಪ್ಯೂರ್ ಟಾಲ್ ಸಿಗುತ್ತೆ, ಹೆಟ್ರೋಸೈಗಸ್ ಟಾಲ್ ಸಿಗುತ್ತೆ, ಶಾರ್ಟ್ ಪ್ಲಾಂಟ್ ಸಿಗುತ್ತೆ. ಸೊ ಹಾಗಾದ್ರೆ ಈ ಜನರೇಷನ್ ಅಲ್ಲಿ ಶಾರ್ಟ್ ಕ್ಯಾರೆಕ್ಟರ್ ಇದೆ, ಆದ್ರೆ ಎಕ್ಸ್ಪ್ರೆಸ್ ಆಗಿಲ್ಲ ಅಂತ. ಸೊ ಯಾವ್ದು ಎಕ್ಸ್ಪ್ರೆಸ್ ಆಗಿದೆ ಅದನ್ನ ಡಾಮಿನೆಂಟ್ ಅಂತೀವಿ, ಯಾವ್ದು ಎಕ್ಸ್ಪ್ರೆಸ್ ಆಗಿಲ್ಲ ಆ ಟ್ರೇಟ್ ಅನ್ನ ರಿಸೆಸಿವ್ ಅಂತ ಕರಿತೀವಿ ಅಂತ ಮೆಂಡಲ್ ಹೇಳ್ತಾರೆ. ಸಿ ಮೆಂಡಲ್ ಕ್ರಾಸ್ಡ್ ಎ ಟಾಲ್ ಪ್ಲಾಂಟ್ ಅಂಡ್ ಎ ಶಾರ್ಟ್ ಪ್ಲಾಂಟ್. ಫಸ್ಟ್ ಜನರೇಷನ್ ಅಲ್ಲಿ ಆಲ್ ಪ್ಲಾಂಟ್ಸ್ ವರ್ ಟಾಲ್, ದೇರ್ ವರ್ ನೋ ಹಾಫ್ ವೇ ಕ್ಯಾರೆಕ್ಟರ್ಸ್, ಯಾವುದೇ ಹಾಫ್ ವೇ ಅಥವಾ ಮಾಡರೇಟ್ ಕ್ಯಾರೆಕ್ಟರ್ಸ್ ಇರೋದಿಲ್ಲ. ಸೊ ದಿಸ್ ಮೀನ್ಸ್ ದಟ್ ಓನ್ಲಿ ಒನ್ ಪೇರೆಂಟಲ್ ಟ್ರೇಟ್ ವಾಸ್ ಎಕ್ಸ್ಪ್ರೆಸ್ಡ್. ಇಬ್ಬರಲ್ಲಿ ಒಂದು ಟ್ರೇಟ್ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ. ಸೊ ಯಾವ ಎಕ್ಸ್ಪ್ರೆಸ್ ಟ್ರೇಟ್ ಇದೆಲ್ಲ ಅದನ್ನ ಡಾಮಿನೆಂಟ್ ಅಂತ ಕರಿತೀವಿ, ಯಾವ ಟ್ರೇಟ್ ಎಕ್ಸ್ಪ್ರೆಸ್ ಆಗಿಲ್ವಲ್ಲ ಅದನ್ನ ನಾವೇನಂತ ಕರಿತೀವಿ, ರಿಸೆಸಿವ್ ಅಂತ ಕರಿತೀವಿ. ಈ ಬೇಸ್ ಮೇಲೆ ಮೆಂಡಲ್ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಅನ್ನೋದನ್ನ. ಇಲ್ಲಿ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡಿದ್ರೆ ಈ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ HOTS ಅನ್ನ ಕೇಳ್ತಾರೆ, ಅಂದ್ರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನ, ಕ್ವಶನ್ಸ್ ಅನ್ನ ಇದ್ರ ಮೇಲೆ ಫ್ರೇಮ್ ಮಾಡೋ ಚಾನ್ಸ್ ಇರುತ್ತೆ. ಈ ಜೆನೆಟಿಕ್ಸ್ ಚಾಪ್ಟರ್ ಏನೇ ಬರಲಿ ಅದು ಹಾಟ್ಸ್ ತರಾನೇ ಕನ್ಸಿಡರ್ ಆಗುತ್ತೆ. ಕಾರಣ ಏನಂತಂದ್ರೆ, ಡೈರೆಕ್ಟ್ ಕ್ವಶನ್ಸು ಕೇಳೋದ್ರ ಜೊತೆಗೆ ಇಲ್ಲಿ ಒಂದು ಇನ್ಸ್ಟೆನ್ಸ್ ಅನ್ನ ಕೊಟ್ಬಿಟ್ಟು ಆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಸೈಂಟಿಫಿಕ್ ಆಗಿ ಕೊಡ್ರಿ ಅಂತ ಕೇಳ್ತಾರೆ. ಲೈಕ್ ಮೋನೋ ಹೈಬ್ರಿಡ್ ಕ್ರಾಸ್ ಮೇಲೆ ಇಲ್ಲಿ ಕೇಳಿದ್ರು ನೋಡಿ, ದಿಸ್ ಇಸ್ ಮೋನೋ ಹೈಬ್ರಿಡ್ ಕ್ರಾಸ್ ಮೇಲೆ ಹಾರ್ಟ್ಸ್ ಕೇಳಿರ್ತಕ್ಕಂಥದ್ದು, ಅಥವಾ
ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, ಆರ್ಟ್ಸ್ ಅಲ್ಲ ಅಂದ್ರೂ ಸಹ. ಮತ್ತು ಡೈಹೈಬ್ರಿಡ್ ಕ್ರಾಸ್ ಮೇಲೆ ಬರುತ್ತೆ, ಲೈಕ್ ರೌಂಡ್ ಎಲ್ಲೋ ರಿಂಕಲ್ ಗ್ರೀನ್ ಅನ್ನು ಕ್ರಾಸ್ ಮಾಡಿದಾಗ F2 ಜನರೇಷನ್ ಏನು ಬರುತ್ತೆ, ಚೆಕ್ಕರ್ ಬೋರ್ಡಿಂದ ಹೇಳಿ ಡೈಹೈಬ್ರಿಡ್ ರೇಷಿಯೋ ಬರೀರಿ ಅಂತ ಕೇಳ್ಬೋದು. ಈ ರೀತಿ ಮೋನೋಹೈಬ್ರಿಡ್ ಮತ್ತು ಡೈಹೈಬ್ರಿಡ್ ಕ್ರಾಸನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಅದು ಪಿನೆಟ್ ಸ್ಕ್ವೇರ್ ಹಾಕೋದು ಗೊತ್ತಿರಬೇಕು ನಿಮಗೆ. ಫಸ್ಟು ಎಸ್ಪೆಷಲಿ ಡೈಹೈಬ್ರಿಡ್ ಕ್ರಾಸಲ್ಲಿ ನೀವು ಗ್ಯಾಮಿಟ್ಗಳನ್ನು ಹೇಗೆ ಬರ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಚೆಕ್ಕರ್ ಬೋರ್ಡ್ ಕರೆಕ್ಟಾಗಿ ಬರುತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಗ್ಯಾಮಿಟ್ಸ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಬಿ ಕ್ವಶನ್ ಇದೆ ನೋಡಿ, ಗಿವನ್ ಇಲಿಸ್ಟ್ರೇಷನ್ ಟು ಪ್ರೂವ್ that complicated organs such as eye evolved in stages. ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಎಲ್ಲೋ ಒಂದು ಕಡೆ ಸಿಲೆಬಸಲ್ಲಿ ಇರುತ್ತೆ, ಬಟ್ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಓಕೆ, ಸೊ ಎವಲ್ಯೂಷನ್ ಬೈ ಸ್ಟೇಜಸ್ ಅಂತ ಒಂದು ಹೆಡ್ಡಿಂಗ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಕ್ವಶನ್ ಇದು. ಗಿವನ್ ಇಲಿಸ್ಟ್ರೇಷನ್ ಟು ಪ್ರೂವ್ ದ್ಯಾಟ್ ಕಾಂಪ್ಲಿಕೇಟೆಡ್ ಆರ್ಗನ್ಸ್ ಸಚ್ ಎಸ್ ಐ ಎವಾಲ್ವ್ಡ್ ಇನ್ ಸ್ಟೇಜಸ್. ಆರ್ಗಾನಿಸಮ್ಸ್ ಅಲ್ಲಿ ಐ ಎವಲ್ಯೂಷನ್ ಇದೆಲ್ಲ ಅದು ತುಂಬ ಡಿಫ್ರೆಂಟ್ ಆಗಿದೆ. ಅದು ಇದ್ದಕ್ಕಿದ್ದ ಹಾಗೆ ಒಂದು ಕಾಂಪ್ಲೆಕ್ಸ್ ಆರ್ಗನ್ ಫಾರ್ಮ್ ಆಗಲಿಲ್ಲ. ಓಕೆ, ಒಂದು ನಾರ್ಮಲ್ ಐ ಸ್ಟ್ರಕ್ಚರ್ ಇದ್ದಿದ್ದು ಹಲವಾರು ಇಂಟರ್ಮೀಡಿಯೇಟ್ ಸ್ಟೇಜ್ಗಳನ್ನು ದಾಟ್ಬಿಟ್ಟು ಒಂದು ಕಾಂಪ್ಲೆಕ್ಸ್ ಐ ಆಗಿದೆ. ಆದರೆ ಇನ್ನೂ ಕೂಡ ಕೆಲವು ಆರ್ಗನಿಸಮ್ಸಲ್ಲಿ ಆ ಇಂಟರ್ಮೀಡಿಯೇಟ್ ಸ್ಟೇಜ್ಗಳು ಇನ್ನೂ ಉಳ್ಕೊಂಡಿದೆ. ಬಿಕಾಸ್ ಅದಕ್ಕೆ ಸರ್ವೈವಲ್ ಅಡ್ವಾಂಟೇಜ್ ಇದೆ ಅನ್ನೋ ಕಾರಣಕ್ಕೆ ನೇಚರ್ ಅದನ್ನ ಸೆಲೆಕ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಪ್ಲನೇರಿಯಾದಲ್ಲಿ ಒಂದು ರುಡಿಮೆಂಟ್ರಿ ಐ ಅಂತ ಬರುತ್ತೆ. ಆ ರುಡಿಮೆಂಟ್ರಿ ಐ ಜಸ್ಟ್ ಲೈಟ್ ಸೆನ್ಸಿಟಿವ್ ಅಷ್ಟೇ, ಅದಕ್ಕೆ ವಿಷನ್ ಇಲ್ಲ ಏನಿಲ್ಲ, ಲೈಟನ್ನು ಸೆನ್ಸ್ ಮಾಡುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆದರೂ ಕೂಡ ಪ್ಲನೇರಿಯಾದಲ್ಲಿ ಈಗಲೂ ಕೂಡ ನಮಗೆ ರುಡಿಮೆಂಟ್ರಿ ಐ ಕಂಡು ಬರುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಸರ್ವೈವಲ್ ಅಡ್ವಾಂಟೇಜ್. ಆ ಪ್ಲನೇರಿಯಾಗೆ ಅಷ್ಟು ಸಾಕಾಗುತ್ತೆ ಅಂತ. ಸೊ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಈಗಾಗಲೇ ಹೇಳಿದೆ ನಾನು, ಐಸ್ ಆರ್ ಕಾಂಪ್ಲೆಕ್ಸ್ ಆರ್ಗನ್ಸ್ ಅಂತ. ಓಕೆ, ಬಟ್ ಇನ್ ದ ಪ್ರಾಸೆಸ್ ಆಫ್ ಎವಲ್ಯೂಷನ್ ಆಫ್ ಐ ಮೆನಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ಸ್ ಆಫ್ ಐ ಆಲ್ಸೋ ಸೆಲೆಕ್ಟೆಡ್. ಓಕೆ, ಆ ಥರದ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಯಾವುದು ಅಂದರೆ ರುಡಿಮೆಂಟ್ರಿ ಐ. ಅದೆಲ್ಲಿದೆ ಅಂದರೆ ಪ್ಲನೇರಿಯಾದಲ್ಲಿದೆ. ಓಕೆ, ಐ ಸ್ಪಾಟ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಿಯರ್ ಇಂಟರ್ಮೀಡಿಯೇಟ್ ಸ್ಟೇಜಸ್ ವಿಲ್ ಬಿ ಸೆಲೆಕ್ಟೆಡ್ ಓನ್ಲಿ. ಯಾವಾಗ ಸೆಲೆಕ್ಟ್ ಆಗುತ್ತೆ ಅದಂದರೆ ಇಫ್ ದೇ ಹ್ಯಾವ್ ಫಿಟ್ನೆಸ್ ಅಡ್ವಾಂಟೇಜ್, ಅವಾಗ ಮಾತ್ರ ಇಂಟರ್ಮೀಡಿಯೇಟ್ ಸ್ಟೇಜ್ಗಳು ಸೆಲೆಕ್ಟ್ ಆಗ್ತವೆ. ಅದರ್ವೈಸ್ ದೇ ವಿಲ್ ಅಂಡರ್ಗೋ ಎವಲ್ಯೂಷನ್ ಅಂಡ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ವಿಲ್ ಬಿ ಫಾರ್ಮ್ಡ್ ಅಂತ. ಓಕೆ, ಯು ಕ್ಯಾನ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಲೈಕ್ ದಿಸ್. ಸೊ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋದಾದ್ರೆ ನನಗೆ ತುಂಬ ಅನ್ಸೋದೇನು ಅಂದರೆ ನೋಡಿ, ಎವಲ್ಯೂಷನ್ ಆಫ್ ಐ ಕೇಳ್ತಾರೆ ಅನ್ನೋದು ಕಾನ್ಸೆಪ್ಟ್ ಇರಲಿಲ್ಲ ನಮಗೆ. ಅದೇ ರೀತಿ ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಕಾನ್ಸೆಪ್ಟ್ಸ್ ಎವಲ್ಯೂಷನ್ ಚಾಪ್ಟರ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಎವಲ್ಯೂಷನ್ ಆಫ್ ವೈಲ್ಡ್ ಕ್ಯಾಬೇಜ್. ಈ ವೈಲ್ಡ್ ಕ್ಯಾಬೇಜನ್ನು ನಾವು ಚೇಂಜಸ್ ಮಾಡ್ತಾ ಹೋಗಿದ್ದೀವಿ. ಅಂದರೆ ಬೇರೆ ಬೇರೆ ಬ್ರೊಕೋಲಿ ಆಗಿರ್ಬೋದು, ಕಾಲೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ವೈಲ್ಡ್ ಕ್ಯಾಬೇಜಿಂದ ಬಂದಂಥ ವೆರೈಟೀಸನ್ನು ನಾವು ಕ್ರಿಯೇಟ್ ಮಾಡ್ತಾ ಬಂದಿದ್ದೀವಿ. ಅದು ಹೇಗಾಯಿತು, ಯಾರು ಅದನ್ನು ಮಾಡ್ತಾರೆ, ಯಾಕೆ ನಾವು ಬೇರೆ ಬೇರೆ ವೆರೈಟಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದೆಲ್ಲ ಎವಲ್ಯೂಷನ್ ಆಫ್ ವೈಲ್ಡ್ ಕ್ಯಾಬೇಜಲ್ಲಿ ಬರುತ್ತೆ. ಸೊ ಅದು ನಿಮಗೇನು ಗೊತ್ತಾಗಬೇಕು ಅಂತಂದರೆ ವೆರೈಟಿ ಆಫ್ ಕ್ಯಾಬೇಜು ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಫಾರ್ ವಿಚ್ ಇಟ್ ಈಸ್ ಸೆಲೆಕ್ಟೆಡ್, ಇದನ್ನು ನಾವು ಲಿಸ್ಟ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಆ್ಯಕ್ಚುಲಿ ಇದನ್ನು ಮನುಷ್ಯ ಮಾಡ್ತಾನೆ, ನೇಚರ್ ಸೆಲೆಕ್ಟ್ ಮಾಡಲ್ಲ ಬೇರೆ ಬೇರೆ ವೇರಿಯೇಷನ್ಸನ್ನು. ಸೊ ನಾವು ಸೆಲೆಕ್ಟ್ ಮಾಡೋದ್ರಿಂದ ಎವಲ್ಯೂಷನ್ ಆಫ್ ವೈಲ್ಡ್ ಕ್ಯಾಬೇಜ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಇಟ್ ಈಸ್ ನಾಟ್ ನ್ಯಾಚುರಲ್ ಸೆಲೆಕ್ಷನ್, ಇಟ್ ಈಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಓಕೆ, ಸೊ ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಅದಾದಮೇಲೆ ಬೀಟಲ್ ಪಾಪ್ಯುಲೇಷನ್ ಮತ್ತು ಸ್ಪೀಸಿಯೇಷನ್ಗೆ ಏನಾದರೂ ಸಂಬಂಧಿಸಿದಂತೆ ಒಂದಷ್ಟು ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಲೈಕ್ ಗ್ರೀನ್ ಕಲರ್ ಬೀಟಲ್ ಯಾಕೆ ಸರ್ವೈವ್ ಆಯಿತು, ರೆಡ್ ಕಲರ್ ಯಾಕೆ ಬೇಗ ಡಿಜನರೇಟ್ ಆಯಿತು, ಇದನ್ನೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ಆರ್ಟಿಫಿಷಿಯಲ್ ಸೆಲೆಕ್ಷನ್, ಅದನ್ನು ನೀವು ಹೇಳಬೇಕು. ನ್ಯಾಚುರಲ್ ಸೆಲೆಕ್ಷನಲ್ಲಿ ನೇಚರ್ ಸೆಲೆಕ್ಟ್ ಮಾಡುತ್ತೆ ವೇರಿಯೇಷನ್ಸನ್ನು, ಆರ್ಟಿಫಿಷಿಯಲ್ ಸೆಲೆಕ್ಷನಲ್ಲಿ ಹ್ಯೂಮನ್ ಬೀಯಿಂಗ್ ಸೆಲೆಕ್ಟ್ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ. ಹ್ಯೂಮನ್ ಎವಲ್ಯೂಷನ್ ಮೇಲೆ ಇಲ್ಲಿವರೆಗೂ ಸಾಕಷ್ಟು ಕ್ವಶನ್ಸ್ ಫ್ರೇಮ್ ಮಾಡಿಲ್ಲ. ಒಂದೇ ಒಂದು ಕ್ವಶನ್ ನಾನು ಕೇಳಿದ್ದೀನಿ, ಏನು ಅಂದರೆ ಹ್ಯೂಮನ್ ಎವಲ್ಯೂಷನ್ನ ಹೇಗೆ ಸ್ಟಡಿ ಮಾಡೋಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಹೇಗೆ ಮಾಡ್ತೀರಿ ಅಂತ ಅದನ್ನೊಂದು ಕೇಳಿದ್ದೀನಿ. ಬಟ್ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದೆ ಹ್ಯೂಮನ್ ಎವಲ್ಯೂಷನಲ್ಲಿ, ಸಿಂಪಲ್ ಇದ್ರೂ ಕೂಡ ಅದನ್ನು ನಾವು ಓದಬೇಕಾಗುತ್ತೆ. ಇಷ್ಟು ಕಾನ್ಸೆಪ್ಟ್ಗಳನ್ನು ನೋಡಿಕೊಂಡ್ರೆ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಚಾಪ್ಟ್ರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ನ ನಾವು ಅಟೆಂಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ 4 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ಅದನ್ನು ನೋಡೋಣ. ಡ್ರಾ ಎ ಡಯಾಗ್ರಾಮ್ ಶೋಯಿಂಗ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್: ಅಪ್ಪರ್ ವೇನಾ ಕೇವಾ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ನು. ಹಾರ್ಟ್ ಡಯಾಗ್ರಾಮು, ಬ್ರೈನ್ ಡಯಾಗ್ರಾಮ್ ಹೇಗೆ ಕೇಳ್ತಾರೋ ಹಾಗೆ ಹಾರ್ಟ್ ಡಯಾಗ್ರಾಮನ್ನು ಕೂಡ ಕೇಳ್ತಾರೆ ಲೈಫ್ ಪ್ರಾಸೆಸ್ ಚಾಪ್ಟ್ರಿಂದ. ಅದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟ್ರಿಂದ. ಯಾವುದು? ಬ್ರೈನ್. ಓಕೆ, ಸೊ ಇಲ್ಲಿ ನಮಗೆ ಯಾವುದಾದ್ರು ಅಪ್ಪರ್ ವೇನಾ ಕೇವಾ ಬಿಡಿಸ್ಬೇಕು. ದಿಸ್ ಇಸ್ ಅಪ್ಪರ್ ವೇನಾ ಕೇವಾ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಹಿಯರ್ ಇಸ್ ದ ಲೆಫ್ಟ್ ವೆಂಟ್ರಿಕಲ್. ಈ ಎರಡು ಪಾರ್ಟನ್ನು ಗುರುತಿಸಿದ್ರೆ ಹಾರ್ಟ್ ಡಯಾಗ್ರಾಮ್ ಬರೆದ್ಬಿಟ್ಟು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಲರ್ನಿಂಗಲ್ಲಿ ನೋಡೋದಾದರೆ
ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹಾರ್ಟ್ ಅಂಡ್ ಫಂಕ್ಷನ್. ಹಾರ್ಟಿನ ಬೇರೆ ಬೇರೆ ಪಾರ್ಟ್ ಯಾವುದು, ಅದರ ಫಂಕ್ಷನ್ ಏನು ಅಂತ ನೀವು ಬರೀಬೇಕಾಗತ್ತೆ. ಓಕೆ, ಸಿ ಫಾರ್ ಎಕ್ಸಾಂಪಲ್ ಅಯೋರ್ಟಾ ಫಂಕ್ಷನ್ ಏನು, ಲೆಫ್ಟ್ ಏಟ್ರಿಯಂ ಫಂಕ್ಷನ್ ಏನು, ಪಲ್ಮನರಿ ವೇನ್ಸು, ಪಲ್ಮನರಿ ಆರ್ಟರೀಸ್, ಪ್ರತಿಯೊಂದ್ರದ್ದು ಫಂಕ್ಷನ್ ನೋಡ್ಕೋಬೇಕು. ಜೊತೆಗೆ ಬ್ಲಡ್ ವೆಸಲ್ಸ್ ಲೈಕ್ ಆರ್ಟರೀಸು, ವೇನ್ಸು, ಕೆಪಿಲರೀಸು, ಇದ್ರದ್ದು ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ನೋಡ್ಕೋಬೇಕು. ಆರ್ಟರೀಸು ಮತ್ತು ವೇನ್ಸಿನ ನಡುವೆ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಆರ್ಟರೀಸ್ ಮತ್ತು ವೇನ್ಸ್ ನಡುವೆ ಡಿಫ್ರೆನ್ಸು, ಕೆಲವಕ್ಕೆ ಥಿಕ್ ವಾಲ್ ಇರುತ್ತೆ, ಯಾಕೆ, ಥಿನ್ ವಾಲ್ ಇದೆ ಯಾಕೆ, ಅದೆಲ್ಲ ನೋಡ್ಕೋಬೇಕು. ಪ್ಲಾಸ್ಮಾ ಮತ್ತು ಬ್ಲಡ್ ಸೆಲ್ಸ್ ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಪ್ಲಾಸ್ಮಾ ಏನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಪ್ಲಾಸ್ಮಾದ ಕಂಟೆಂಟ್ಸ್ ಏನು, ಬ್ಲಡ್ ಸೆಲ್ಸ್ RBC WBC ಪ್ಲೇಟ್ಲೆಟ್ಸು, ಅದ್ರದ್ದು ಫಂಕ್ಷನ್ ನೋಡ್ಕೊಳ್ಳಿ. ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು, ಅದರಿಂದ ಅಡ್ವಾಂಟೇಜ್ ಏನು, ಜೊತೆಗೆ ಚೇಂಬರ್ಸ್ ಆಫ್ ಹಾರ್ಟು, ಅದ್ರ ಮೇಲೆ ಈಗ 4 ಚೇಂಬರ್ಡ್ ಹಾರ್ಟ್ ಇದೆ, ಅದರಿಂದ ಅಡ್ವಾಂಟೇಜ್ ಏನು, 2 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ಡಿಸಡ್ವಾಂಟೇಜ್ ಏನು. ಓಕೆ, ಸೊ ಇದೆಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೀರೀಸ್, ದಟ್ ಈಸ್ 5 ಮಾರ್ಕ್ಸ್ ಕ್ವಶನ್. ಒಂದಿರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವುದ್ರಲ್ಲಾದರೂ ಕೇಳ್ಬೋದು. ಈಗ ಬಯಾಲಜಿಲಿ ಕೇಳಿದರೆ, ಸೊ ಅದನ್ನು ನೋಡ್ಕೋತ ಹೋಗೋಣ ನಾವು. 38th ಕ್ವಶನ್, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವಶನ್ನು. ಸೊ ಇಲ್ಲಿ ನಿಮಗೆ ಫ್ರಾಗ್ಮೆಂಟೇಷನ್ ಅಂತಂದರೆ ದ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಆರ್ಗನಿಸಮ್ ಬ್ರೇಕ್ಸ್ ಅಪ್ ಇಂಟು ಸ್ಮಾಲರ್ ಪೀಸಸ್. ಯಾವುದೋ ಒಂದು ಆರ್ಗನಿಸಮ್ ಇದೆ, ಆ ಆರ್ಗನಿಸಮ್ ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಡೌನ್ ಆಗಿಬಿಟ್ಟು ಈಚ್ ಪಾರ್ಟ್ ವಿಲ್ ಗ್ರೋ ಇಂಟು ಎ ನ್ಯೂ ಇಂಡಿವಿಜುವಲ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಫ್ರಾಗ್ಮೆಂಟೇಷನ್. ಓಕೆನಾ. ಸೊ ಅದೇ ರೀಜನರೇಷನ್ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಫುಲ್ಲಿ ಡಿಫ್ರೆನ್ಶಿಯೇಟೆಡ್ ಆರ್ಗನಿಸಮ್, ಒಂದು ಫುಲ್ ಕಂಪ್ಲೀಟ್ ಡೆವಲಪ್ ಆಗಿರ್ತಕ್ಕಂಥ ಒಂದು ಆರ್ಗನಿಸಮು ತನ್ನ ಬಾಡಿ ಪಾರ್ಟ್ಸಿಂದ ಒಂದು ಹೊಸ ಆರ್ಗನಿಸಮನ್ನು ಕೊಡುತ್ತೆ. ಇಂಥ ಒಂದು ಪ್ರಾಸೆಸ್ಸನ್ನು ರೀಜನರೇಷನ್ ಅಂತ ಕರಿತೀವಿ. ಓಕೆ, ಇದು ಮಲ್ಟಿ ಸೆಲ್ಯುಲಾರ್ ಆರ್ಗನಿಸಮ್ ವಿತ್ ಸಿಂಪಲ್ ಬಾಡಿ ಆರ್ಗನೈಸೇಷನ್ ನಲ್ಲಿ ಇರುತ್ತೆ. ಎಕ್ಸಾಂಪಲ್ ಸ್ಪೈರೋಗೈರಾ. ನೆಕ್ಸ್ಟ್ ಇಟ್ ಈಸ್ ಸೀನ್ ಇನ್ ಸಿಂಪಲ್ ಅನಿಮಲ್ಸ್ ಅಲ್ಲಿ ಇರುತ್ತೆ. ಇದು ಹೈಡ್ರಾ ಮತ್ತು ಪ್ಲಾನೆರಿ ಈ ರೀತಿ ಅನಿಮಲ್ಸ್ ಅಲ್ಲಿ ಕಂಡು ಬರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಅಂಡ್ ರೀಜನರೇಷನ್. ಓಕೆ, ನೆಕ್ಸ್ಟು ಇದರಿಂದ ನಮಗೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ನೋಡೋದಾದ್ರೆ ಬಡ್ಡಿಂಗ್ ಬಗ್ಗೆ ನೋಡ್ಕೊಳ್ಳಿ. ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ಈ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆಲ್ಲ ಅದರಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ, ಅದ್ರ ಮೇಲೆ ನೋಡ್ಕೊಳ್ಳಿ. ಎಸ್ಪೆಷಲಿ ಮಲ್ಟಿಪಲ್ ಫಿಷನ್ ಮೇಲೆ ಕ್ವಶನ್ ಅರೈಸ್ ಆಗಿಲ್ಲ ಇಲ್ಲಿವರೆಗೂ, ಸೊ ಅದನ್ನ ಜಾಸ್ತಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಈ ಫ್ರಾಗ್ಮೆಂಟೇಷನ್, ರೀಜನರೇಷನ್ ಡಿಫ್ರೆನ್ಸ್ ಅನ್ನು ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಕೊಳ್ಳಿ. ಓಕೆ, ದೆನ್ ಇನ್ನೊಂದು ಕ್ವಶನ್ ಇದೆ. ವಾಟ್ ಈಸ್ ದ ರೀಸನ್ ಫಾರ್ ಇನ್ಕ್ರೀಸ್ಡ್ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇನ್ಕ್ರೀಸ್ಡ್ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಆಗುತ್ತೆ. ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ 2 ಕಾರಣ ಇದೆ. ಒಂದು, ಎರರ್ಸ್ ಇನ್ DNA ಕಾಪಿಂಗ್ ಮೆಕ್ಯಾನಿಸಮ್. ರೆಪ್ಲಿಕೇಶನ್ ಆಗಬೇಕಾದ್ರೆ ಅಥವಾ DNA ಕಾಪಿ ಆಗಬೇಕಾದ್ರೆ ಸಮ್ ಎರರ್ಸ್ ಆಗುತ್ತೆ. ಆ ಎರರ್ಸೇ ಹೊಸ ವೇರಿಯೇಷನ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದು ಆರ್ಗನಿಸಮ್ಸ್ ಅಲ್ಲಿ ಜನರೇಷನ್ ಟು ಜನರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕ್ರಿಯೇಟ್ ಆದಂಥ ವೇರಿಯೇಷನ್ ನೆಕ್ಸ್ಟ್ ಜನರೇಷನ್ಗೆ ಜೀನ್ಸ್ ಮೂಲಕ ಬರೋದ್ರಿಂದ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಒಂದು ರೀಸನ್. ಜೊತೆಗೆ ನ್ಯೂ ವೇರಿಯೇಷನ್ ಈಸ್ ಅಕ್ಯುಮುಲೇಟೆಡ್ ಇನ್ DNA ಕಾಪಿ ವಿಚ್ ಆಲ್ರೆಡಿ ಹ್ಯಾಸ್ ವೇರಿಯೇಷನ್ಸ್ ಅಕ್ಯುಮುಲೇಟೆಡ್ ಫ್ರಮ್ ಪ್ರೀವಿಯಸ್ ಜನರೇಷನ್. ಪ್ರೀವಿಯಸ್ ಜನರೇಷನ್ಗಳಿಂದೆಲ್ಲ ವೇರಿಯೇಷನ್ಗಳು ಅಕ್ಯುಮುಲೇಟ್ ಆಗ್ತಾ ಬರ್ತವೆ. ಅದ್ರ ಜೊತೆಗೆ DNA ಕಾಪಿ ಆಗಬೇಕಾದ್ರೆ ಮತ್ತಷ್ಟು ವೇರಿಯೇಷನ್ಸ್ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದ್ರಿಂದ ಏನಾಗುತ್ತೆ, ವೇರಿಯೇಷನ್ಸು ಜನರೇಷನ್ ಟು ಜನರೇಷನ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಎಕ್ಸ್ಪ್ಲೇನ್ ಮೆನ್ಸ್ಟ್ರುಯೇಷನ್ ದಟ್ ಅಕ್ಕರ್ಸ್ ಇನ್ ವುಮನ್. ವುಮನ್ ಅಲ್ಲಿ ಮೆನ್ಸ್ಟ್ರುಯೇಷನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇನ್ ಫೀಮೇಲ್ಸ್ 1 egg is produced every month by one of the ovaries. 2 ovaries ಇದೆ and 1 ovary will produce 1 egg at least in 1 month. ಓಕೆ, ಸೊ ಇಲ್ಲಿ whenever the egg is produced ಅಲ್ವಾ, ಸೊ ಅವಾಗ the lining of the uterus thick ಆಗುತ್ತೆ ಅವಾಗ and is richly supplied with blood to nourish the growing embryo. ಒಂದು ವೇಳೆ ಅದು ಫರ್ಟಿಲೈಸ್ ಆಗಿ ಎಂಬ್ರಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂಟ್ರಸ್ನ ಲೈನಿಂಗು ಬ್ಲಡ್ ವೆಸಲ್ ಸಪ್ಲೈಯಿಂದ ಏನಾಗುತ್ತೆ, ಥಿಕ್ ಆಗುತ್ತೆ. ಓಕೆ, ಇದಾದ್ಮೇಲೆ ಒಂದು ವೇಳೆ ಎಗ್ ಪ್ರೊಡ್ಯೂಸ್ ಆಗಿದ್ದು ಫರ್ಟಿಲೈಸ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಇಫ್ ಇಟ್ ಇಸ್ ನಾಟ್ ಫರ್ಟಿಲೈಸ್ಡ್, ಥಿಕ್ ಅಂಡ್ ಸ್ಪಾಂಜಿ ಲೈನಿಂಗ್ ಏನಿತ್ತಲ್ಲ ವಾಲ್ ಆಫ್ ಯೂಟ್ರಸ್ ಅಲ್ಲಿ ಇದ್ದಿದ್ದು ಅದು ಬೇಕಾಗಿಲ್ಲ, ಇಟ್ ಈಸ್ ನೋ ಲಾಂಗರ್ ನೀಡೆಡ್. ಅವಾಗೇನಾಗುತ್ತೆ, ಆ ಲೈನಿಂಗು ಸ್ಲೋ ಆಗಿ ಬ್ರೇಕ್ ಆಗುತ್ತೆ ಅಂಡ್ ಇಟ್ ವಿಲ್ ಕಮ್ ಔಟ್ ಥ್ರೂ ದ ವೆಜೈನಾ ಆಸ್ ಬ್ಲಡ್ ಅಂಡ್ ಮ್ಯೂಕಸ್. ಓಕೆನಾ. ಸೊ ಹೀಗಾಗೋದ್ರಿಂದ ಅದು ಮ್ಯೂಕಸ್ ರೂಪದಲ್ಲಿ, ಬ್ಲಡ್ ರೂಪದಲ್ಲಿ ವೆಜೈನದಿಂದ ಹೊರಗಡೆ ಬರುತ್ತೆ. ಸೊ ಈ ಸೈಕಲ್ಲು ಪ್ರತಿ ಮಂತು ಆಗ್ತಾ ಇರುತ್ತೆ ಅಂಡ್ ದಿಸ್ ಸೈಕಲ್ ಈಸ್ ನೋನ್ ಆಸ್ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋದಾದ್ರೆ ನಾವು ಈ ಕ್ವಶನ್ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ಮೆನ್ಸ್ಟ್ರುಯಲ್ ಸೈಕಲ್, ಈಗ ಮೆನ್ಸ್ಟ್ರುಯೇಷನ್ ನೋಡಿದ್ರಲ್ಲ ಅದೇ ರೀತಿ ಮೆನ್ಸ್ಟ್ರುಯಲ್ ಸೈಕಲ್ ಡೆಫಿನೇಷನ್ ಅನ್ನ ಕೇಳ್ಬೋದು. ಓಕೆ,
ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಕೇಳ್ಬೋದು, ಯಾಕಂದ್ರೆ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ ಇರೋದ್ರಿಂದ ಮತ್ತೇನು ಕೇಳ್ಬೋದು ಅಂತ ನೋಡ್ತಿದ್ವಿ ನಾವು. ಪ್ಲಾಸೆಂಟಾ ಫಂಕ್ಷನ್ ಕೇಳ್ಬೋದು. ಫಂಕ್ಷನ್ ಆಫ್ ಈಚ್ ಪಾರ್ಟ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಲೈಕ್ ಓವಿಡಕ್ಟ್ ಫಂಕ್ಷನ್ ಏನು, ಓವರಿ ಫಂಕ್ಷನ್ ಏನು, ಯೂಟ್ರಸ್ ಏನು, ವೆಜೈನಾ ಏನು, ಇದೆಲ್ಲವೂ ಕೂಡ ಫಂಕ್ಷನ್ ಅನ್ನ ಕೇಳೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಡಯಾಗ್ರಾಮ್ ಇಲ್ವಲ್ಲ, ಆ ಡಯಾಗ್ರಾಮ್ ಬದಲಾಗಿ ಫಂಕ್ಷನ್ ಕೇಳೋ ಚಾನ್ಸಸ್ ಇರುತ್ತೆ. ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ, ಲೈಕ್ ಟೆಸ್ಟಿಸ್ಸು, ವ್ಯಾಸ್ ಡಿಫ್ರೆನ್ಸು, ಸ್ಕ್ರೋಟಮ್ ಫಂಕ್ಷನ್ ಏನು. ಓಕೆ, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್. ಓಕೆ, ಇಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅನ್ನ ಮಾಡ್ತಕ್ಕಂತಹ ಹಾರ್ಮೋನ್ಗಳು ಯಾವುದು, ಟೆಸ್ಟೋಸ್ಟಿರಾನು, ಪ್ರೊಜೆಸ್ಟ್ರಾನು, ಇಸ್ಟ್ರೋಜನ್ನು, ಇವೆಲ್ಲದರದ್ದು ಫಂಕ್ಷನ್ ಅನ್ನು ನೋಡ್ಕೋಬೇಕಾಗತ್ತೆ. ಸೊ ಇಷ್ಟು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಬಯಾಲಜಿ ಪಾರ್ಟಲ್ಲಿ. ಇದು ಲಾಸ್ಟ್ ಕ್ವಶನ್, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಬಯಾಲಜಿ ಪಾರ್ಟು. ಅಂಡ್ ಆಲ್ಸೋ ಈ ಪೇಪರ್ ಅನಾಲಿಸಿಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನಾವು ಒಂದು ಫ್ರೂಟ್ಫುಲ್ ಡಿಸ್ಕಷನ್ನ ಮಾಡಿದ್ದೀವಿ ಅಥವಾ ಫ್ರೂಟ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂತಂದರೆ ಎಲ್ಲರೂ ಆನ್ಸರನ್ನು ಫೈಂಡ್ ಔಟ್ ಮಾಡ್ತಾರೆ. ಓಕೆ, ಅಂದರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತಾರೆ, ಇನ್ನೊಂದು ಯಾವುದೋ ಸ್ಟಡಿ ಮೆಟೀರಿಯಲ್ ಓಪನ್ ಮಾಡ್ತಾರೆ, ಈಸಿಯಾಗಿ ಆನ್ಸರನ್ನು ಫ್ರೇಮ್ ಮಾಡ್ಬಿಟ್ಟು ಬರ್ಕೊಂಡ್ಬಿಡ್ತೀವಿ ನಾವು. ಆದರೆ ಒಂದು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡೋದು ನಾನೇನು ಮಾಡೋದನ್ನಲ್ಲ, ಈ ಮೆಥಡಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಔಟ್ ಆಫ್ ಔಟ್ ಸ್ಕೋರನ್ನು ಸೈನ್ಸಲ್ಲಿ ಮಾಡ್ಬೋದು. ಬಟ್ ನಾವು ಯಾರು ಅಷ್ಟು ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಆನ್ಸರ್ ಇದೆಯಾ ಅದನ್ನು ಪ್ರಾಕ್ಟೀಸ್ ಮಾಡಿಬಿಡ್ತೀವಿ ಅಷ್ಟೇ. ಬಟ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಅದೇ ಕ್ವಶನ್ಸನ್ನು ಎಷ್ಟು ಸರಿ ಅಂತ ಕೊಡ್ತಾರೆ ಅಲ್ವಾ. ಸೊ ಕೊಡುವಂಥ ಪ್ರಶ್ನೆನ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಅವಾಗ ನಾವು ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಪೇಪರನ್ನು ಅನಾಲಿಸಿಸ್ ಮಾಡೋ ಮೆಥಡನ್ನು ನಾವು ಹೇಳಿದ್ದೀವಿ ಇಲ್ಲಿ. ಅಂದರೆ ನಿಮಗೆ ಆ ಮೆಥಡ್ ನಿಮ್ಮವರೆಗೂ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಯಾವುದೇ ಪೇಪರನ್ನು, ಯಾವುದೇ ಸಬ್ಜೆಕ್ಟ್ ಪೇಪರನ್ನು, ಅಂದರೆ ಯಾವ ಸಬ್ಜೆಕ್ಟಿಂದಾದರೂ ಪೇಪರ್ ಆಗಿರ್ಬೋದು, ಅದನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಇದೇ ರೀತಿ ಎಕ್ಸ್ಟೆಂಡೆಡ್ ಲರ್ನಿಂಗ್ ಥರನೇ ಮಾಡಿಕೊಂಡು ಅದನ್ನು ನೀವು ಬರ್ಕೊತಾ ಹೋಗಬೇಕು. ಒಂದು ಕ್ವಶನ್ನು, ಅದಕ್ಕೆ ಆನ್ಸರ್ ಬರೀಬೇಕು, ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಕಲ್ತ್ರಿ, ಅದರಿಂದ ನೀವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಏನನ್ನ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಬರ್ಕೊತಾ ಹೋದರೆ ಸಿಲೆಬಸ್ಸನ್ನು ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಬೇರೆ ಬೇರೆ ರೀತಿ ಕ್ವಶನ್ಸನ್ನು ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅಂತ ನಮಗೆ ಗೊತ್ತು ಕೂಡ ಆಗುತ್ತೆ. ಓಕೆನಾ. ಸೊ ಈ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಸೈನ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಈ ಮೆಥಡ್ಸ್ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೊ ಮಚ್.